ಎಲ್ಲರೂ ಹೆಚ್ಚು ಹೆಚ್ಚು ಗೌರವವಾಗಿ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ಇದೀಗ ವೇದಿಕೆ ಮೇಲೆ ಇರುವಂತಹ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಜಗದ್ಗುರು ಅನ್ನದಾನೀಶ್ವರ ಅಕ್ಕನ ಬಳಗದ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದು ನಡೆದಿರುವಂತಹ ಶಿವಾನುಭವ ಕಾರ್ಯಕ್ರಮದಲ್ಲಿ ಹಿರಿಯರು ವಿಧಾಗಿರಿ ಮಾತೆ ಹಾಗೂ ಅದೇ ರೀತಿ ಅವರ ಭಾವಚಿತ್ರಕ್ಕೂ ಸಹಿತವಾಗಿ ಇದೀಗ ಪುಷ್ಪ ಸಮರ್ಪಣೆ ನಡೀತಾ ಇದೆ. ಒಂದು 1848ನೇ ಶಿವಾನುಭವ ಅಂತ ಹೇಳಿದ್ರೆ ಎಷ್ಟು ಸುಧಾರಣೆಯನ್ನು ಸಮಾಜವನ್ನು ಕಟ್ಟುವಲ್ಲಿ ಈ ಮಠದ ಪಾತ್ರ ಎಷ್ಟೊಂದು ಸುದೀರ್ಘವಾಗಿ ಹರಡಿ ಬಂದಿದೆ ಅಂತ ನಮಗೆ ಗೋಚರಿಸ್ತಾ ಇದೆ. 1848ನೇ ಶಿವಾನುಭವ ಅಂತ ಹೇಳಿದ್ರೆ ಅನವರ್ತವು ಸಮಾಜವನ್ನು ಕಟ್ಟುವ ಬೆಳೆಸುವ ಸಂಸ್ಕೃತಿಯನ್ನು ಹರಡುವಂಥ ಕೆಲಸ ಈ ಮಠ ಮಾಡಿರೋದು ಬಹಳ ಶ್ಲಾಘನೀಯ ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಮಠದಲ್ಲಿ ಯುವ ಸೇವಾ ಟ್ರಸ್ಟ್ ಮೂಲಕ ನಾವು ಒಂದು ದತ್ತಿ ಕಾರ್ಯಕ್ರಮವನ್ನು ಮಾಡಿ ಮಾತೆಯ ಮಮತೆಯ ಸುಗಂಧವನ್ನು ಸಮಾಜಕ್ಕೆ ಹರಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಬ್ಬ ಮಾತೆ ಕರ್ನಾಟಕ ರಾಜ್ಯದ ರಾಜಕೀಯ ಕ್ಷೇತ್ರದ ಮಾನಗಳಲ್ಲಿ ವ್ಯವತಾರಿಯನ್ನು ಕೊಟ್ಟಂತಹ ಕೆಲಸ ಮಾಡಿದ್ದಾಳೆ ಅಂತ ಹೇಳಿದರೆ ಮಾತೆ ಗುರವ್ವ ಅದೆಷ್ಟು ದೊಡ್ಡ ಸಹೋದರಿಯಾಗಿರ್ಬೇಕಂತ ತಿಳ್ಕೊಳ್ಳೋದು. ಇವತ್ತು ಸುದೀರ್ಘವಾದ 50 ವರ್ಷಗಳ ಕಾಲ, ವಿಶೇಷತಃ 45 ವರ್ಷಗಳ ಕಾಲ ಕರ್ನಾಟಕದ ಶಿಕ್ಷಕರ ಕಣ್ಮಣಿಯಾಗಿ, ಶಿಕ್ಷಣ ಕ್ಷೇತ್ರದ ಕಣ್ಮಣಿಯಾಗಿ, ಸೋಲಿಲ್ಲದ ಸರದಾರರಾಗಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಬಸವರಾಜ ಹೊರಟ್ಟಿ. ತಮ್ಮ ಇಡೀ ಜೀವನದ ಕಾರ್ಯಕ್ಷೇತ್ರವನ್ನು ಅವರು ಶಿಕ್ಷಕರಿಗಾಗಿ ಮಾಡಿಬಿಟ್ಟಾರೆ ಹೊರತು ಅನ್ಯಕ್ಕೆ ಆಗಿ ಅದು. ಇವತ್ತು ಅವರು ಕಂಡಂಥ ಕನಸುಗಳು, ಅವ್ರು ಮಾಡಿದಂಥ ಕೆಲಸ, ಅವರು ತೋರಿದಂಥ ನಿಷ್ಠೆ, ಪ್ರೀತಿ, ಮಮತೆ, ಕಕ್ಕುಲಾತಿ ಇವೆಲ್ಲವುಗಳ ಒಟ್ಟು ಮೊತ್ತ ಇವತ್ತು ಶಿಕ್ಷಕರಿಗೆ ತಟ್ಟಿದೆ ಅಂತ ಹೇಳಿದ್ರೆ ತಪ್ಪ